ಖಾರ ಮುದ್ರಾ. ಖಾರ ಮುದ್ರಾ ಒಂದು ತಿಳ್ಕೊಳ್ಳೋಣ. ನೋಡಿ, ಖಾರ ಮುದ್ರಾ ಏನಂದ್ರೆ ನೋಡ್ಕೊಳ್ಳಿ. ಖಾರ ಮುದ್ರಾ ಈ ರೀತಿಯಲ್ಲಿ ಈ ಮೂರು ಬೆರಳು ಕ್ಲೋಸ್ ಮಾಡಿ, ಮೂರು ಬೆರಳು ಇದ್ರೆ ಕ್ಲೋಸ್ ಮಾಡಿ. ಆಮೇಲೆ ಈ ಹೆಬ್ಬೆರಳಿದೆಲ್ಲ ಸೈಡ್ ಇಲ್ಲಿ ಟಚ್ ಮಾಡಿ ಇದನ್ನು ಈ ರೀತಿಯಲ್ಲಿ ಹೀಗೆ ಹೀಗೆ ಇಟ್ಕೋಬೇಕಾಗತ್ತೆ ಅಷ್ಟೇ. ಎರಡು ಕಿರುಬೆರಳು ಟಚ್ ಮಾಡಿ ಒಂದಕ್ಕೊಂದು ಪ್ಯಾರಲ್ ಆಗಿ ಇಟ್ಕೊಂತೀವಿ. ಮೂರು ಬೆರಳು ಮಡಿಸಿ ಈ ಹಸ್ತವನ್ನು ಟಚ್ ಮಾಡ್ತೀವಿ. ಆಮೇಲೆ ಈ ಹೆಬ್ಬೆರಳು ಈ ರಿಂಗ್ ಈ ಅಂದ್ರೆ ಇದೆಯಲ್ಲ ಇಂಡೆಕ್ಸ್ ಫಿಂಗರ್, ಅದೇ ತೋರ್ ಬೆರಳು ಅಲ್ಲಿ ಸೈಡ್ ಟಚ್ ಮಾಡಬೇಕು. ಸೈಡ್ ಟಚ್ ಮಾಡ್ಬೇಕು ಅಷ್ಟೇ. ಸೈಡ್ ಟಚ್ ಮಾಡಿ ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಈ ರೀತಿಯಲ್ಲಿ ಇದೇನು ಮಾಡುತ್ತೆ ಈ ಮುದ್ರಾ, ಖಾರ ಮುದ್ರಾ ಅಂತಂದ್ರೆ ಅದ್ಭುತವಾದ ವಿಷಯ ಇದು. ಓಕೆ, ನೋಡೋಣ. ಇದು ನಿಮ್ಮ ಹ್ಯಾಂಡ್ಸ್ಗೆ ಅಂದ್ರೆ ಕೈಗಳಿಗೆ ಸ್ಟ್ರೆಂತ್ ಕೊಡುತ್ತೆ. ಫಸ್ಟ್ ಥಿಂಗ್, ನಿಮಗೆ ಅದ್ಭುತವಾದ ಸ್ಟ್ರೆಂತ್. ಆಮೇಲೆ ನಿಮ್ಮ ಹ್ಯಾಂಡ್ ಪೇನ್ ಅಂದ್ರೆ ಈ ಕೈಗಳ ನೋವು ಮತ್ತೆ ಈ ಭುಜಗಳ ನೋವು ಎರಡನ್ನೂ ಹೋಗಲಾಡಿಸ್ತದೆ. ಅಷ್ಟು ಅದ್ಭುತವಾದ ವಿಷಯ. ಈ ಕೈಗಳು ಸ್ವಲ್ಪ ಅಂದ್ರೆ ಈ ಭುಜಗಳಲ್ಲಿ ಸ್ಟಿಫ್ನೆಸ್, ಶೋಲ್ಡರ್ ಸ್ಟಿಫ್ನೆಸ್ ಅಂದ್ರೆ ಒಂಥರ ಸ್ಟಿಫ್ ಆಗಿರುತ್ತೆ ಶೋಲ್ಡರ್ಸ್, ಅದನ್ನು ಹೋಗಲಾಡಿಸ್ತದೆ. ಸೊ ನಿಮ್ಮ ಈ ಮನಕಟ್ಟು ಈ ಪೈನ್ ಆಗ್ಬೋದು. ಸೊ ಆಮೇಲೆ ನಿಮ್ಮ ಹ್ಯಾಂಡ್ಸ್ ಅಲ್ಲಿ ಯಾವಾಗ ಕ್ರ್ಯಾಂಪ್ಸ್ ಬರ್ತಾ ಇರ್ತವೆ. ಸೊ ಆ ರೀತಿಯಲ್ಲಿ ಏನೇ ಇದ್ರೂ ನಮ್ಮ ಈ ಭುಜಗಳಿಂದ ಕೈಗಳಲ್ಲಿ ಎಲ್ಲೇ ಪೇನ್ ಇದ್ರೂ ಈ ಖಾರ ಮುದ್ರಾ ಅದ್ಭುತವಾದ ರೀತಿಯಲ್ಲಿ ಕ್ಲೀನ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಆಮೇಲೆ ಇನ್ನೊಂದು ಇದೂ ಅಷ್ಟೇ. ಎಷ್ಟು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ? 45 ನಿಮಿಷ, 15 ನಿಮಿಷ ದಿವಸಕ್ಕೆ. ಪ್ರತಿ ಮುದ್ರಾ ಮಾಡಿದ ಮೇಲೆ ಪ್ರಾಣ ಮುದ್ರಾ ಮಾಡಲೇಬೇಕಾಗತ್ತೆ. ಇದೊಂದು ಮುದ್ರಾ.